ಅದು ಡೀಲ್ ಶೋ. ಇಡ್ರಪ್ಪ ಎಲ್ಲ ಬಾಲು ನಿಮ್ಮ ಅಜ್ಜಿಗೆ ಔಷಧಿ ತರಕ್ಕೆ ಅಂತ ನಿನ್ ತಂಗಿ ದುಡ್ಡು ಕೊಟ್ಟಿದ್ರೆ ನೀನ್ ಬಂದು ಇಸ್ಪೀಟ್ ಆಡ್ತಾ ಕೂತಿದ್ಯಲ್ಲೋ. ಲೇ ಅಪರೂಪ ಕಾಡ ಹೇಳ್ತಾ ಇದ್ದೀನಿ, ಒಂದೆರಡು ಆಟ ಆಡ್ಕೊಂಬತ್ತೀನಿ ಹೋಗಲ್ಲ. ತುಂಬಾ ಸೀರಿಯಸ್ ಅಂತ ಬಾಲು. ನಮ್ಮ ಅಜ್ಜಿ ನೆಗದು ಬಿದ್ದು ಸತ್ತೋಗ್ತಾಳೇನೋ, ಸಾಯಿ ಇವಾಗ. ಅದೃಷ್ಟ ಕುಲ ಇದ್ದಾಗಲೇ ಕೇರ್ಕೊಂಡ್ಬಿಡ್ಬೇಕು. ನನ್ ಮಕ್ಳ ನನ್ ಚಡ್ಡಿ ಬನ್ನಿನೆಲ್ಲ ಆಟಾಡ್ಕೊಂತೀರಾ? ಇವತ್ತು ನೀವು ಫಂಕ್ಷನ್ ಎಲ್ಲ ನಿಮ್ಮ ಅಜ್ಜಿ ಸತ್ತೋಗ್ಬಿಟ್ಲು. ನಮ್ಮ ಅಜ್ಜಿ ಸತ್ತೋಗ್ಬಿಟ್ಲಾ? ಹೌದು. ಇವತ್ತು ಬೇರೆ ರೈಸಿಂಗ್ ಅಲ್ಲಿ ಇದ್ದೀನಿ, ಹೆಂಗ್ ಬಿಟ್ಟು ಬರೋದು? ಲೈ ಒಂದೇ ಒಂದು ಆಟ ಆಡ್ಕೊಂಡ್ ಬರ್ತೀನ, ಗೆಲ್ತಾ ಇದೀನಿ. ಪ್ಲೀಸ್ ನಿನ್ ಕರ್ಮ. ಆಯ್ತು ನಿಮ್ಮ ಅಜ್ಜಿ ಸತ್ತೋಗಳ ನೋಡೋಗ್ಲಾ? ಸತ್ತೋದೋಳಿ ಸತ್ತೆಗ ಹೋಗ್ಬಿಡ್ತಾಳೆ, ನಾನ್ ಹೋಗಿ ನೋಡ್ಕೊಂತೀನಿ ಬಿಡಲ್ಲ. ನೋಡಲ್ಲ ಅಣ್ಣ ಸೋಲ್ತ್ಯಾದೆ ಡೌನ್ ಮಾಡೋಣ, ಆಡೋಣ. ರೈಸಿಂಗ್ ಕೈ ಇವತ್ತು ನಮ್ದು. ನಮ್ಮ ಅಜ್ಜಿ ಅಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ, ನಾನ್ ನೋಡ್ಕೊಂತೀವಿ. ಎಣೆ ಎತ್ತಾರೆ, ಈಗ್ಲೇ ಆದ್ರೂ ಬರ್ಲಾ? ಹೆಣ ಈ ಕಡೆ ತನ ತಗೊಂಡ್ಬರ್ಬೇಕು. ಕೆರೆ ಕಟ್ಟ ಮೇಲೆ ಬರುತ್ತೆ, ನೋಡ್ಕೊಂತೀನಿ ಬಿಡ. ಔಷಧಿ ತಗೊಂಡ್ ಮಾತಾ ದುಡ್ಡು ಕೊಟ್ರೆ ಜೂಜಾಡ ಕೂತ್ಕೊಂಡು ಅಜ್ಜಿನೇ ಸಾಯಿಸ್ಬಿಟ್ಟಿಯಲ್ಲೋ ಪಾಪಿ. ನಿನಗ್ ಮನುಷ್ಯತ್ವನೇ ಇಲ್ಲ. ಯಾರು ಸತ್ರು ಪರವಾಗಿಲ್ಲ, ನಿನಗ್ ಯಾರು ಬೇಕಾಗಿಲ್ವೋ? ಈ ಜೂಜ್ ಒಂದಿದ್ರೆ ಸಾಕು, ಇಲ್ಲೇ ಬಿದ್ದು ಸಾಯಿ. ಅಜ್ಜಿ ಹೆಣ ನೋಡಕ್ಕೂ ಬರ್ತಾ ಇದ್ದೋನು ಈಗ ಕೊಳ್ಳಿ ಇಡಕ್ ಬರ್ತೀಯಾ? ನಾನ್ ಹೆಣ್ಣಾದ್ರೂ ಪರವಾಗಿಲ್ಲ, ನಾನೇ ಕೊಳ್ಳಿ ಇಡ್ತೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡವ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇಲ್ಲೋಡವ, ಇನ್ಯಾವತ್ತು ಯಾನೇಶಾನ ಮುಟ್ಟೋದಿಲ್ಲ ಕಣವ. ಅಜ್ಜಿ ಬದುಕಿದಾಗ್ಲೂ ನಾನು ಗೋಳ್ಬೇಕೊಂಡೆ, ಅವಳನ್ನ ನಾನೇ ಸಾಯಿಸ್ಬಿಟ್ಟೆ ಕಣವ, ನಾನೇ ಸಾಯಿಸ್ಬಿಟ್ಟೆ. ದಯವಿಟ್ಟು ಅವಳ ಚಿತೆಗೆ ಬೆಂಕಿ ಇಟ್ಟು ನನ್ನ ಪಾಪನ ಕಳ್ಕೊಳ್ಳೋ ಅವಕಾಶ ಮಾಡ್ಕೊಡವ. ಆಗ್ಲ ಅನ್ಬೇಡವ. ಲಕ್ಷ್ಮಿ, ಏನಾಯ್ತವ್ವ? ನೀವು ತಾತ ಆಗ್ತಿದ್ದೀರಾ? ದೊಡ್ಡವರಿಬ್ಬರಿಗೂ 5-6 ವರ್ಷ ಆದ್ರೂ ಮಕ್ಕಳಾಗದೆ ಇದ್ದಾಗ ಎಲ್ಲಿಂದ ವಂಶ ನಿಂತೋಗುತ್ತೋ ಅಂತ ತುಂಬಾ ಚಿಂತೆ ಆಗ್ಬಿಟ್ಟಿತ್ತು. ಆ ಚಿಂತೆನ ಇವತ್ತು ದೂರ ಮಾಡಿಬಿಟ್ಟೆ ತಾಯಿ. ಈ ಮನೆಯಲ್ಲಿ ತೊಟ್ಲು ಕಟ್ಟಿ ಎಷ್ಟು ವರ್ಷ ಆಗಿತ್ತು, ಮಗು ಅವಳು ಕೇಳಿ ಎಷ್ಟೋ ದಿನಗಳಾಗಿದ್ದು. ನನ್ನ ತಾಯಿ ಕಣವ, ನನ್ನ ತಾಯಿ. ನನಗೆ ನಮ್ಮ ಅಪ್ಪನ ಎತ್ಕೊಡವ, ನಮ್ಮ ಅಪ್ಪನ ಎತ್ಕೊಡು. ಮಾವಯ್ಯ, ಏನವ? ನಮ್ಮ ಅಣ್ಣ ಈ ವಿಷಯ ಕೇಳಿದ್ರೆ ತುಂಬಾ ಸಂತೋಷ ಪಡ್ತಾನೆ. ನೀವು ಹೋಗು ಅಂದ್ರೆ. ಅಯ್ಯೋ ಹುಚ್ಚಿ, ಅವನಿ ಮನೆಯಿಂದ ಹೊರಗೋಗಿರ್ಬೋದವ, ಆದ್ರೆ ಇಲ್ಲಿಂದ ಹೋಗಿಲ್ಲ. ಹೋಗ್ಬಾರವ, ಹೋಗ್ಬಿಟ್ ಬಾ. ಅತ್ತೆ ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಮ್ಮ, ಹೋಗ್ಬಾ. ತಂಗ್ಯವ, ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ಲಕ್ಷ್ಮಿ, ಈ ಮನೆ ಬೆಳಗ್ಬಿಟ್ಟು ಕಣವ, ಮನೆ ಬೆಳಗ್ಬಿಟ್ಟು ನನ್ನ ಲಕ್ಷ್ಮಿ. ಲಕ್ಷ್ಮಿ, ಅಣ್ಣ, ಯಾಕವ ಹಿಂಗೋಡ್ ಬರ್ತಾ ಇದೀಯಾ? ನಿನ್ಗೊಂದು ಸಂತೋಷದ ಸುದ್ದಿ. ಏನವ ಅದು? ನೀನು ಮಾವ ಆಗ್ತಾ ಇದ್ಯಾ. ಮಾವ? ಲಕ್ಷ್ಮಿ, ಅವ ಮಾತಾಡವ, ಅವ ಇನ್ ಮುಂದೆ ನಿಮ್ಮವ್ವ ಮಾತಾಡಕ್ಕಿಲ್ಲ. ಅವಳು ಎರ್ಗೆಲ್ ಸತ್ತೋಗ್ಬಿಟ್ಲಪ್ಪ. ಅಣ್ಣ, ಅಣ್ಣ, ಏನಾಯ್ತು? ಏನಿಲ್ಲ ಕಣವ, ಅವನ್ ನೆನಪಾಯ್ತು. ಅವಳು ಸತ್ತಾಗ ನಿನ್ ತೊಟಿ ಮೇಲೆ ನಾಲೆ ಆರಿರಲಿಲ್ಲ. ಪುಟ್ಟು ಮಗು. ಆ ನೆನಪಿನ್ನು ಹಸಿಯಾಗಿ ಇರುವಾಗ್ಲೇ ನೀನೊಂದ್ ಮಗುವಿನ ತಾಯಿ ಆಗ್ತಿದೀಯ ಅಂದ್ರೆ ನನ್ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ ಕಣವ, ನಂಬಕ್ಕೆ ಆಗ್ತಿಲ್ಲ. ಈ ಮನೆ ವಂಶದ ಕುಡಿ ಆ ಕೂಲಿಯವಳ ಹೊಟ್ಟೆನಲ್ಲಿ ಹುಟ್ಟೋದಕ್ಕೆ ನಾನ್ ಬಿಡಲ್ಲ. ಯಾವತ್ತಿದ್ರು ನನ್ ಮಕ್ಕಳ ಹೊಟ್ಟೆನಲ್ಲೇ ಹುಟ್ಟಬೇಕು. ಏನೇ ಮಕ್ಕಳೇನು ಶೋರೂಮ್ ಅಲ್ಲಿ ಬರೋ ಬೊಂಬೆಗ್ಲಾ? ದುಡ್ಡು ಕೊಟ್ಟು ತಗೊಂಬರಕ್ಕೆ ಮಕ್ಕಳು ಆಗ್ಬೇಕಲ್ವಾ? ನನ್ ಮಕ್ಕಳಿಗೆ ಮಕ್ಕಳಾಗೋವರೆಗೂ ಅವಳು ಹೊಟ್ಟೆಯಿಂದ ಮಗು ಆಚೆ ಬರಂಗಿಲ್ಲ.
ನೀನು ಬೀಗ್ತಿ ಆಗಿದ್ರು ನನ್ನ ತಂಗಿ ತರ ನೋಡ್ಕೊಳ್ತಾ ಇದ್ದೀನಿ. ನನಗೆ ಹೆಣ್ಮಕ್ಳಿಲ್ಲ ಅಮ್ಮ, ಆದ್ರೆ ನಿನ್ ಮಕ್ಕಳನ್ನೇ ನನ್ನ ಹೆತ್ ಮಕ್ಕಳ ತರ ನೋಡ್ಕೊಳ್ತಾ ಇದ್ದೀನಿ. ನೀನ್ ಈ ಮನೇಲಿದ್ರೆ ನನ್ನ ತಂಗಿ ಇದ್ದಷ್ಟು ಸಂತೋಷ ಪಡ್ತೀನಿ. ಏನ್ ಮಹಾ ವಯಸ್ಸಾಗಿದೆ ಇವರಿಗೆ, ಮುಂದೆ ಮಕ್ಕಳೇ ಆಗೋದಿಲ್ವಾ? ಆಗಬೇಕು ಅಂತ ಆಸೆ ಇದ್ರೆ ತಾನೇ ಇವರಿಗೆ. ದೊಡ್ಡ ಮನೆಯಿಂದ ಬಂದಿದ್ದೀರಾ, ನಿಮಗೆ ದೊಡ್ಡ ಮನಸ್ಸಿಲ್ಲ. ಇನ್ ಮುಂದೆ ಅವಳಿಗೊಂದು ಇರ್ಬೇಕು ಹಚ್ಚಿದ್ರು ಅದಕ್ಕೆ ಕಾರಣ ನೀವೇ ಅಂತ ತಿಳ್ಕೊತೀನಿ. ಇನ್ನೊಂದ್ಸಾರಿ ನಿಮ್ಮ ಮನಸ್ಸಲ್ಲಿ ಇಂಥ ಕೆಟ್ಟ ಭಾವನೆಗಳು ಬರಬಾರ್ದು. ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಣ್ಣ, ತಪ್ಪಾಯ್ತು. ಇನ್ ಮುಂದೆ ಹೀಗೆ ನಡೀದಾಗೆ ನೋಡ್ಕೊಳ್ತೀನಿ. ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು. ನಾ ಹೇಳಿಲ್ವಾ ನನ್ ತಂಗಿ ಹೆಣ್ಣೆ ಹುಟ್ಟೋದು ಅಂತ? ಏನ್ ಶಿವಣ್ಣಯ್ಯ, ತಂಗಿಗೆ ಎಂತ ಮಗು ಹುಡ್ತದೆ ಅಂತ ಇಬ್ರು ಪರೀಕ್ಷೆ ಮಾಡ್ತಿದ್ದೀರಾ? ಓ, ನಿನ್ ಮಾವನ್ ಮನೆಗೆ ಹೋಗಿದ್ಯಾ ಹೆಂಡತಿ ಕರ್ಕೊಂಬರಕ್ಕೆ? ಕರ್ಕೊಂಬಂದೆ ಶಿವಣ್ಣಯ್ಯ. ಆರೋಗ್ಯವಾಗಿದ್ಯಾ ರಾಮಕ್ಕ? ಅಯ್ಯೋ, ಏನ್ ಆರೋಗ್ಯನೋ ಏನೋ ಗೌರಿ, ಬದುಕಿದ್ದೇ ಹೆಚ್ಚಲ್ವಾ? ಯಾಕಕ್ಕ? ಏರ್ಗೆಲಿ ಬೋ ಕಷ್ಟ ಆಗೋಯ್ತು ಕಣವ, ಬದುಕೋದೇ ಕಷ್ಟ ಅಂತ ಡಾಕ್ಟ್ರು ಹೇಳಿದ್ರು. ಆಮೇಲೆ ಕೂಲಿ ನಾಲಿ ಮಾಡೋ ಜನ ನಾವು, ಅಷ್ಟೆಲ್ಲ ಖರ್ಚು ಮಾಡಿ ಎಲ್ಲ ಆಸ್ಪತ್ರೆಗೆ ತೋರ್ಸಕ್ಕಾಗುತ್ತೆ? ನನ್ನ ಹೆಂಡತಿ ಕಷ್ಟವಿಲ್ದೆ ಏರ್ಗೆ ಆಗ್ಲಿ ಅಂತ ಆ ಭಾಗ್ಯವಂತಿ ದೇವಿಗೆ ಹರಕೆ ಹೊತ್ಕೊಂಡು ಸಿಡಿ ಆಡ್ದೆ. ಆ ತಾಯಿ ಆಶೀರ್ವಾದದಿಂದ ಏನೂ ತೊಂದರೆ ಆಗದೆ ಸಲೀಸ ಏರ್ಗೆ ಆಯ್ತು ಕಣವ. ಯೋ, ಇವತ್ ಲಕ್ಷ್ಮಿನ್ ಕರ್ಕೊಂಡ್ ಬರಕ್ಕೆ ಒಳ್ಳೆ ದಿನ ಅಂತ ಐನೋರ್ ಹೇಳಿದ್ರು ಅಲ್ವಾ? ಇನ್ನು ಯಾಕೆ ಹಾಗೆ ನಿಂತಿದ್ಯಾ? ನನ್ ಮರ್ಯಾದೆ ತೆಗೆದ್ ಸಾಕು. ಇನ್ ಯಾವತ್ತೂ ಮನೆಗೆ ಕಾಲಿಡ್ಬೇಡ, ಕಾಲಿಡ್ಬೇಡ, ಕಾಲಿಡ್ಬೇಡ. ಗೌರಿ, ನೀವ್ ಹೊರಗಡೆ ಹೋಗಿ ಮಾತಾಡ್ಕೊಂಬ. ಯಾಕಯ್ಯ? ಈ ಮನೆಗೆ ಕಾಲಿಡ್ಬಾರ್ದು ಅಂತ ನನ್ನ ತಂಗಿ ಹೇಳಿದಾಳೆ. ನಾವ್ ಒಳಗ್ ಬಂದ್ರೆ ಅವಳಿಗೆ ಬೇಜಾರಾಗುತ್ತೆ. ಶಿವು, ನೀನು ಬರ್ದೇ ಇದ್ರೆ ನಮಗೂ ಬೇಜಾರಾಗುತ್ತೆ. ಯಜಮಾನ್, ಆವತ್ತು ನಿನ್ ತಂಗಿ ನಿನ್ಗೆ ಅವಮಾನ ಮಾಡ್ಬೇಕು ಅಂತ ಆಡಿದ್ ಮಾತಲ್ಲ, ನಿನ್ ಮಾನ ಉಳಿಸ್ಬೇಕು ಅಂತ ಆಡಿದ್ ಮಾತು. ಬಾ ಒಳಗೆ. ಉಣ್ಣ ಮನೆ ಕನ್ನ ಹಾಕಿದವನಿಗೆ ಮತ್ತೆ ಬರಕ್ ನಾಚಿಕೆ ಆಗ್ಬೇಕು. ಕಳ್ತನ ಮಾಡಿ ಸಿಕ್ಕಾಕೊಂಡ್ಮೇಲೂ ಯಾವ ಮುಖ ಹೊತ್ಕೊಂಡ್ ಬಂದಿದ್ಯೋ? ಮುಚ್ಚಿರೋ ಬಾಯಿ. ನೀವು ತಿಳ್ಕೊಂಡ ಹಾಗೆ ನೆಕ್ಲೆಸ್ ಕದ್ದಿದ್ದು ಇವನಲ್ಲ. ಈ ಮನೆಯಲ್ಲಿ ತನ್ನ ಕಣ್ಮುಂದಿನ ತನ್ನ ಅಣ್ಣಗಾಗ್ತಿರೋ ಅವಮಾನ ತಡ್ಕೊಳಕ್ಕಾಗದೆ ಅವನ ಮನೆದಾಚೆ ಓಡಿಸೋದಿಕ್ಕೆ ಲಕ್ಷ್ಮಿನೇ ಆಡಿದ ನಾಟಕ. 20 ವರ್ಷ ಈ ಮನೆಗೋಸ್ಕರ ತನ್ನ ಬೆವರು ಸುರಿಸಿದ್ದಾನೆ. ತನ್ನ ಪ್ರಾಣನ ಒತ್ತೆ ಇಟ್ಟು ನನ್ನ ಮಾನ ಪ್ರಾಣ ಕಾಪಾಡಿದ್ದಾನೆ ಅಂತ ಅವನು ಒಂದು ಜುಜುಬಿ ಒಡೆದಾಗ ಆಸೆ ಪಡ್ತಾನ. ಆದ್ರೆ ನನಗೆ ಗೊತ್ತಿತ್ತು ನನ್ನ ಶಿವ ಕಳ್ತನ ಮಾಡೋ ಸಣ್ಣವನಲ್ಲ ಅಂತ. ಅವತ್ತು ಲಕ್ಷ್ಮಣ ಹಿಂಬಾಲಿಸ್ಕೊಂಡು ಹೋದಾಗ ಸತ್ಯ ಗೊತ್ತಾಯ್ತು. ತಕ್ಷಣ ಕರ್ಕೊಂಡು ಬರೋಣ ಅನ್ಕೊಂಡೆ. ಆದ್ರೆ ನನ್ನ ಪ್ರೀತಿ ಕಟ್ಬಿದ್ದು ಮತ್ತೆ ಅವನಿಗೆ ಮನೇಲಿ ಅವಮಾನ ಆಗೋದು ಬೇಡ ಅಂತ ಬಿಟ್ಟು ಬಂದೆ. ಈಗ ಅವನ್ ಕಳ್ಳನೂ ಅಲ್ಲ, ಕೆಲಸದವನು ಅಲ್ಲ, ಅವನಿ ಮನೆ ಬೀಗ. ಶಿವು, ಬಾ ಒಳಗೆ. ಯಜಮಾನ್ರೆ, ಬಾರೋ. ಲಕ್ಷ್ಮಿ, ನೋಡು ಯಾರು ಬಂದಿದ್ದಾರೆ ಅಂತ. ಅಣ್ಣ. ಲಕ್ಷ್ಮಿ, ಕೂತ್ಕೋ ಶಿವು. ಪರವಾಗಿಲ್ಲ ಯಜಮಾನ್ರೆ. ಮುಟ್ಟಾಳ, ಈಗ ನೀನ್ ಕೆಲಸದವನಲ್ಲ, ಈ ಮನೆ ಬೀಗ. ಮೊದಲು ನೀವು ಕೂತ್ಕೊಳ್ಳಿ ಯಜಮಾನ್ರೆ. ನಿಮ್ ಎದೆಯೊಳಗೆ ನಂಗೆ ಸ್ಥಾನ ಕೊಟ್ಟಿದ್ರಲ್ಲ, ನನಗೆ ಅಷ್ಟು ಸಾಕು. ನನಗೆ ಇಲ್ಲಿದ್ರೆ ನಾನು ತುಂಬಾ ಸಂತೋಷ. ಯಜಮಾನ್ರೆ, ನಾನ್ ನಿಮ್ಮವನು, ನನಗೆ ಈ ಸ್ಥಾನ ಸಾಕು. ಯಜಮಾನ್ರೆ, ಅದು ಹೇಳೋ. ಚೊಚ್ಚಲೆಯರಿಗೆ ತವ್ರಮನೇಲಾಗೋದೇ ಸಂಪ್ರದಾಯ. ಇವತ್ತು ಒಳ್ಳೆ ದಿನ ಅಂತ ಐನೋರ್ ಹೇಳಿದ್ರು, ಅದಕ್ಕೆ ಲಕ್ಷ್ಮಿನ್ ಕರ್ಕೊಂಡು ಹೋಗೋಣ ಅಂತ. ನಾನ್ ಕಳಿಸಲ್ಲಮ್ಮ. ತಪ್ಪು ತಿಳ್ಕೊಬೇಡ ಶಿವು. ಹೆರಿಗೆ ಈ ಮನೇಲೇ ಆಗ್ಬೇಕು. ನಿಮ್ಮನೆ ಚಿಕ್ಕದು, ಸೌಕರ್ಯ ಇಲ್ಲ ಅಂತಲ್ಲ. ನನ್ ಮೊಮ್ಮಗು ಈ ಮನೆಯಲ್ಲೇ ಹುಟ್ಟಬೇಕು ಅಂತ ಆಸೆ. ಬನ್ನಿ. ಇಲ್ಲ ಅನ್ಬೇಡಪ್ಪ. ಅಯ್ಯೋ ಯಜಮಾನ್ರೆ, ನಮ್ ತಂದೆ ತಾಯಿಗಳು ನಮ್ಮನ್ನ ಚಿಕ್ಕ ವಯಸ್ಸಲ್ಲೇ ಬಿಟ್ಟು ಹೊರಟೋದ್ರು. ನನ್ ತಂಗಿನ ನಿಮ್ ಮಗಳ ತರ ನೋಡ್ಕೊತಾ ಇದ್ದೀರಾ. ಇಂಥ ಬಗ್ಗೆ ಯಾರು ಸಿಗುತ್ತೆ ಯಜಮಾನ್ರೆ? ಬರೋ ವಾರ ನಾಗರ ಪಂಚಮಿ. ಶಾಸ್ತ್ರದ ಪ್ರಕಾರ ಸೀಮಂತ ಮಾಡಿ ಕಳಿಸ್ಕೊಡ್ತೀವಿ. ಹಬ್ಬ ಮುಗಿದ್ಮೇಲೆ ಲಕ್ಷ್ಮಿನ ಕಳಿಸ್ಕೊಡಿ.
ಆಯ್ತಮ್ಮರೆ